ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ದ ಡ್ರೀಮ್ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಸಲ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾವು ಏನು ತಿಳಿಸ್ಕೊಡ್ತೀವಿ ಅಂದರೆ, ಅಮೆಝಾನ್ ಕಂಪ್ನಿಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಪ್ಲಸ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ. ಬನ್ನಿ ಹಾಗಾದರೆ ನೋಡೋಣ. ಫಸ್ಟ್ ಒನ್ ಜಾಬ್ ರೋಲ್ ಬಂದು ಶಿಪ್ಪಿಂಗ್ ಆ್ಯಂಡ್ ಡೆಲಿವರಿ ಸಪೋರ್ಟ್ ಅಸೋಸಿಯೇಟ್. ಜಾಬ್ ರೋಲು ಇದಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಬೌಟ್ ಅಮೆಝಾನ್ ಅಂತ ಇದೆ. ಅಂದರೆ ಅಮೆಝಾನ್ ಕಂಪ್ನಿಯ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಇದೆ. ಅದು ಯಾವಾಗ ಸ್ಟಾರ್ಟ್ ಆಯಿತು, ಏನು ರೋಲು ಅಂತ, ಅದೇನು ನಿಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ಯುವರ್ ರೋಲ್ ಅಂದರೆ ನಿಮ್ಮ ರೋಲ್ ಏನು. ಇಲ್ಲಿ ನಿಮ್ಮ ರೋಲ್ ಏನು ಅಂದರೆ ಒಂದು ಡೆಲಿವರಿ ಅಸೋಸಿಯೇಟ್, ಅಂದರೆ ಸಪ್ಲೈಯರ್ಸ್ ಆ್ಯಂಡ್ ಕಸ್ಟಮರ್ಸ್, ಇಬ್ಬರು ನಡುವೆ ನೀವು ಕಮ್ಯುನಿಕೇಟ್ ಮಾಡೋದು ನಿಮ್ಮ ರೋಲ್ ಆಗಿರುತ್ತೆ. ನೆಕ್ಸ್ಟು ಸ್ಕ್ರೋಲ್ ಮಾಡಿದ್ರೆ ಸಮ್ಮರಿ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನಿಮ್ಮ ರೋಲಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ನೋಡೋದಾದರೆ, ಎಫೆಕ್ಟಿವ್ ಕಮ್ಯುನಿಕೇಷನ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಪ್ರೊಫೆಷನಲ್ ಮ್ಯಾನರ್ ಅಟ್ ಆಲ್ ಟೈಮ್ಸ್, provide expanded prompt and efficient service to Amazon customer delivery partners, effectively manage sensitive case by reporting up escalation matrix, demonstrate excellent time management and skill, maintain exits target performance matrix, actively seek solution through logical reasoning and identify the trends and suggest process improvement. ಈ ಥರ ಇರುತ್ತೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಟ್ರೈನಿಂಗ್, ಡೆವಲಪ್ಮೆಂಟ್ ಆ್ಯಂಡ್ ರೋಷನ್ ಅಂತ ಇದೆ. ಅಂದರೆ ಬಿಫೋರ್ ನಿಮಗೆ ಕೆಲಸ ಕೊಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಟ್ರೈನಿಂಗ್ ಸೆಷನ್ ಇರುತ್ತೆ. ಆಫ್ಟರ್ ನಿಮಗೆ ಏನು ಕೆಲಸ ಇದೆ ಅದು ಪ್ರೊವೈಡ್ ಆಗುತ್ತೆ. ನೆಕ್ಸ್ಟ್ ಸ್ಯಾಲರಿ ಆ್ಯಂಡ್ ಬೆನಿಫಿಟ್ ಅಂತ ನೋಡಿದ್ರೆ, ದ ಆವ್ರೇಜ್ ಆ್ಯನ್ಯುವಲ್ ಸ್ಯಾಲರಿ ಫಾರ್ ದಿಸ್ ರೋಲ್ ವಿಲ್ ರೇಂಜ್ ಫ್ರಮ್ ಇಂಡಿಯನ್ ರುಪೀಸಲ್ಲಿ 3 to 4 ಲ್ಯಾಕ್ ಅಂದರೆ ಪರ್ ಮಂತ್ 30 to 35,000 ಗಂಟನೂ ನಿಮ್ಮ ಸ್ಯಾಲ್ರಿ ರೇಂಜಲ್ಲಿರುತ್ತೆ. ದ ಕಂಪನಿ ಟೇಕ್ಸ್ ಕೇರ್ ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆ್ಯಂಡ್ ವಿಲ್ ಸಪೋರ್ಟ್ ವಿತ್ ಕಾಂಪಿಟೇಟಿವ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಬೆನಿಫಿಟ್ ಪ್ಯಾಕೇಜ್ ಬಿಲೋ ಸಮ್ ಹೈಲೈಟ್ಸ್. ಇಲ್ಲಿ ನಿಮಗೆ ಇದು ಸ್ಯಾಲ್ರಿ ಆಯಿತು, ಮೇಲ್ಗಡೆ ಪ್ಯಾರಾಗ್ರಾಫು. ಇಲ್ಲಿ ಬೆನಿಫಿಟ್ಟು ನಿಮಗೆ ಏನೆಲ್ಲ ಒಬ್ಬ ಎಂಪ್ಲಾಯಿ ಆಗಿ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಇಲ್ಲಿದೆ, ಅದು ಓದ್ಕೋಬೋದು. ನಿಮ್ಮ ನೆಕ್ಸ್ಟು ವರ್ಕ್ ಲೈಫ್ ಬ್ಯಾಲೆನ್ಸ್ ಯಾವ ಥರ ಇರುತ್ತೆ ಅಂದರೆ, ವೆನ್ ಯು ಜಾಯಿನ್ ಅಮೆಝಾನ್ ಯು ಆರ್ ಅ ಪಾರ್ಟ್ ಆಫ್ ಟೀಮ್ ದಟ್ ವರ್ಕ್ಸ್ ಟುಗೆದರ್, ಕ್ರಿಯೇಟ್ ಒನ್ ಗೋಲ್, ಯು ಕ್ರಿಯೇಟ್ ನ್ಯೂ ಫ್ರೆಂಡ್ಶಿಪ್ ಆ್ಯಂಡ್ ಲಾಟ್ ಆಫ್ ದೋಸ್ ಆರ್ ಲೈಕ್ ಫ್ಯಾಮಿಲಿ. ವರ್ಕ್ ಡೇಸ್ ಆರ್ ಯೂಶ್ವಲಿ ಫ್ರಮ್ ಮಂಡೇ ಟು ಫ್ರೈಡೇ ವಿತ್ ಗುಡ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್. ಇದು ಸೇಮ್ ನಿಮಗೆ ಯಾವ ಥರ ಅಂದರೆ ಕಾರ್ಪೊರೇಟ್ ಕಂಪ್ನಿ ಥರನೇ ಇರುತ್ತೆ. ಯಾಕೆ ಅಂದರೆ ಮಂಡೇ ಟು ಫ್ರೈಡೇ ನೀವು ನೋಡ್ಬೋದು, ಇಲ್ಲಿ ಮಂಡೇ ಟು ಫ್ರೈಡೇ ಮೆನ್ಷನ್ ಮಾಡಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ, ಸಿಗುತ್ತೆ. ನೆಕ್ಸ್ಟು ಕಲ್ಚರ್ ಆ್ಯಂಡ್ ವೈಬ್ಸ್ ಇದೆ, ಅಬೌಟ್ ಅಸ್ ಇದೆ. ನೆಕ್ಸ್ಟು ನಿಮಗೆ ನಿಮ್ಮ ಕ್ವಾಲಿಫಿಕೇಷನ್ ಏನೆಲ್ಲ ಇರಬೇಕು ಅಂದರೆ, ಈ ಎಲಿಜಿಬಿಲಿಟಿ ಏನೆಲ್ಲ ಇರಬೇಕು ಅಂದರೆ ನೋಡ್ಬೋದು. ಗ್ರ್ಯಾಜುಯೇಷನ್ ಆರ್ 10+2 ಅಂದರೆ ಒಂದು PUCನಾರು ಆಗಿರಬೇಕು, ಅಥವಾ ಗ್ರ್ಯಾಜುಯೇಷನ್ ಪಾಸ್ ಆಗಿದ್ದರೂ ಸಾಕು. ನೆಕ್ಸ್ಟು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಆಮೇಲೆ ಅಬಿಲಿಟಿ ಟು ಕಮ್ಯುನಿಕೇಟ್ ಕರೆಕ್ಟ್ಲಿ ಕ್ಲಿಯರ್ ವಿತ್ ಆಲ್ ಕಸ್ಟಮರ್, ಅಂದರೆ ಯಾವುದೇ ಒಬ್ಬ ಕಸ್ಟಮರ್ ಹತ್ರ ನಿಮಗೆ ಮಾತಾಡೋ ಕೆಪಾಸಿಟಿ ಇರಬೇಕು. ಈ ರೀತಿ ಒಂದು ಸ್ಕಿಲ್ ಇದ್ದರೆ ಸಾಕು ಈ ಜಾಬ್ಗೆ, ಬೇರೆ ಏನು ಬೇಕಾಗಿಲ್ಲ. ನೆಕ್ಸ್ಟು ಹೌ ಟು ಅಪ್ಲೈ ಮಾಡೋದಂತ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟು ಇಂಟರ್ವ್ಯೂ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ಫಸ್ಟು ಆನ್ಲೈನ್ ಅಪ್ಲಿಕೇಶನ್ನು, ಅಂದರೆ ನಾನು ಹೇಳ್ಕೊಡ್ತೀನಿ ಅದು ಯಾವ ರೀತಿ ಅಂತ. ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್, ಆಮೇಲೆ ಫೋನ್ ಇಂಟರ್ವ್ಯೂ ಅಂದರೆ ನಾರ್ಮಲ್ ಕಾಲ್ ಮಾಡಿ ಮಾತಾಡೋದು, ಅಂದರೆ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನು, ಜಾಬ್ ರಿಲೇಟೆಡು ಈ ಥರ ಹೇಳ್ಸ್ಕೊಂತಾರೆ. ನೆಕ್ಸ್ಟು ಇನ್ ಪರ್ಸನ್ ಇಂಟರ್ವ್ಯೂ, ಟೆಕ್ನಿಕಲ್ ಅಂದರೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಅಂದರೆ ಆನ್ಲೈನಲ್ಲೇ ಇರುತ್ತೆ. ನಿಮ್ಮ ಲ್ಯಾಪ್ಟಾಪ್ ಇರಲೇಬೇಕು ಅಂದರೆ ಅಪ್ಲೈ ಮಾಡೋಕ್ಕೆ, ಅಥವಾ ಫೋನಲ್ಲೂ ನಡೆಯುತ್ತೆ. ಈ ಥರ ಒಂದು ಇಂಟರ್ವ್ಯೂ ಪ್ರೋಸೆಸ್ ಇರುತ್ತೆ. ನೆಕ್ಸ್ಟು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲೈ ಮಾಡೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾವುದೇ ಕಾರಣಕ್ಕೂ ಮರಿಬೇಡಿ, ಅಪ್ಲೈ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಸ್ಟೆಪ್ 1ನಲ್ಲಿ ಇಲ್ಲಿ ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮ್ ಏನು ಬೇಡ, ಲಾಸ್ಟ್ ನೇಮು
ನಿಮ್ಮ ಈ ಥರ ಹಾಕ್ಕೊಂಡ್ರೆ ಫಸ್ಟ್ ಸ್ಟೆಪ್ ಇದು. ಆಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟು 2ನೇ ಸ್ಟೆಪ್ಪಿಗೆ ಕರ್ಕೊಂಡೋಗುತ್ತೆ. ನಿಮ್ಮ ಇಮೇಲ್ ಅಡ್ರೆಸ್ಸು, ನಿಮ್ಮದು ಯಾವುದಿದೆ ಇಮೇಲ್ ಅಡ್ರೆಸ್ಸು ಅದು ಕೊಡ್ಬೋದು. ನೆಕ್ಸ್ಟು ಫೋನ್ ನಂಬರು, ನಿಮ್ಮ ಫೋನ್ ನಂಬರು. ಆಮೇಲೆ ಅಡ್ರೆಸ್ಸು ನೀವು ಎಲ್ಲಿರ್ತೀರ ಪರ್ಮನೆಂಟ್ ಅಡ್ರೆಸ್ ಆದ್ರೂ ಕೊಡಿ, ಯಾವ್ದಾದ್ರು ಕೊಡಿ ನಡೆಯುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟು 3rd ಸ್ಟೆಪ್ಪಿಗೆ ಕರ್ಕೊಂಡೋಗುತ್ತೆ. ನಿಮಗೆ ಜಾಬ್ ಟೈಪು, ನಿಮಗೆ ಪಾರ್ಟ್ ಟೈಮ್ ಬೇಕಾ ಫುಲ್ ಟೈಮ್ ಬೇಕಾ ಎರಡೂ ಅವೈಲೇಬಲ್ ಇದೆ. ಫುಲ್ ಟೈಮ್ ಅಂತ ಕೊಡಿ, ಯಾಕೆಂದರೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಲೊಕೇಶನ್ನು ಇಂಡಿಯಾ ಅಂತ ಕೊಡಿ. ರಿಮೋಟ್ ಜಾಬ್ ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಬೇಕಾ ವರ್ಕ್ ಫ್ರಮ್ ಆಫೀಸ್ ಬೇಕಾ ಅಂತ ಇದೆ. ವರ್ಕ್ ಫ್ರಮ್ ಹೋಮ್ ಆಫೀಸ್ ಅಂದರೆ ನೋ ಅಂತ ಕೊಡಿ. ವರ್ಕ್ ಫ್ರಮ್ ಹೋಮ್ ಅಂತ ಇದ್ದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟು ಸ್ಟೆಪ್ 4 ಎಕ್ಸ್ಪೀರಿಯನ್ಸು. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಫ್ರೆಶರ್ ಕೊಡಿ. ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಫ್ರೆಶರ್ ಕೊಟ್ಟಿರಿ, ಫ್ರೆಶರ್ ಕೊಡಿ. ಕಂಪನಿ ಅಮೆಝಾನ್ ಅಂತ ಕೊಡಿ. ಇಲ್ಲಿ ಚೂಸ್ ಎ ಫೈಲ್ ಅಂತ ಇದೆ. ಚೂಸ್ ಎ ಫೈಲ್ ಅಂದರೆ ರೆಸ್ಯೂಮ್ ಅಟ್ಯಾಚ್ಮೆಂಟ್ ಮಾಡಬೇಕು. ಇಲ್ಲಿ ಚೂಸ್ ಎ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೈರೆಕ್ಟು ನಿಮ್ಮ ಇದಕ್ಕೆ ಕರ್ಕೊಂಡೋಗುತ್ತೆ ಫೈಲ್ಸಿಗೆ. ಅಲ್ಲಿಂದ ನಿಮ್ಮ ಒಂದು ರೆಸ್ಯೂಮ್ ರೆಡಿ ಮಾಡಿದರೆ ಅದನ್ನು ಅಪ್ಲೋಡ್ ಮಾಡಿ. PDF ಫಾರ್ಮಲ್ಲಿದ್ದರೂ ಓಕೆ, ಎಂಥರಲ್ಲಿದ್ದರೂ ಓಕೆ ನಡೆಯುತ್ತೆ. ನಮ್ಮದೆಲ್ಲ ಆಗಿದೆ. ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡೀಟೇಲ್ ಏನೆಲ್ಲ ಇದೆ ಎಲ್ಲ ಬಂದಿದೆ ನೋಡಿ. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್, ನೇಮ್, ಇಮೇಲ್ ಅಡ್ರೆಸ್, ಜಾಬ್ ಎಲ್ಲ ಆಟೋಮೆಟಿಕ್ ತಗೊಂಡಿರುತ್ತೆ. ಈ ರೀತಿ ಅಪ್ಲೈ ಮಾಡೋದು. ನೆಕ್ಸ್ಟು ನಿಮಗೆ ಕಂಪ್ನಿ ಕಡೆಯಿಂದ ಮೇಲ್ ಬರುತ್ತೆ ಆ್ಯಂಡ್ ಮೇಲ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಜಾಬ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು.